ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗ್ನಿಸಾಕ್ಷಿ ಭಾಗ 43. ಸ್ಟೆಲ್ಲಾಳ ಕಣ್ಣೀರನ್ನು ನೋಡಿದ ಕಲ್ಪ ಮನಸ್ಸಿನಲ್ಲಿ ನಕ್ಕು, ಇಲ್ಲದಿದ್ದರೆ ನಮ್ಮ ಅತ್ತಿಗೆಯ ಜಾಗಕ್ಕೆ ಬರೋಣ ಅಂದುಕೊಂಡಿದ್ದೀಯಾ? ಅದಕ್ಕೆ ನೀನು ಹಾಗೆ ಮಾಡಲು ಪ್ರಯತ್ನಿಸಿದರೆ ನಾನು ಏನು ಮಾಡುತ್ತೇನೆ ಎಂದು ಒಂದು ಸಣ್ಣ ಡೆಮೋ ನಿನಗೆ ತೋರಿಸಿದ್ದೇನೆ. ಇನ್ನಾದರೂ ನೀನು ನಮ್ಮ ಅಣ್ಣನ ಮೇಲಿನಿಂದ ದೃಷ್ಟಿ ಸರಿಸದಿದ್ದರೆ ಏನು ಮಾಡುತ್ತೇನೋ ನನಗೆ ಗೊತ್ತಿಲ್ಲ ಎಂದು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾ, ಚರ್ಮ ತುಂಬ ಸುಟ್ಟಿದೆಯಾ, ಕಣ್ಣೀರು ಕೂಡ ಬರುತ್ತಿದೆ, ಉರಿಯುತ್ತಿದೆಯಾ ಎಂದು ಏನೂ ಅರಿಯದ ಮುಗ್ಧೆಯಂತೆ ಕೇಳುತ್ತಾ, ಅಯ್ಯೋ ನನ್ನಿಂದಲೇ ಹೀಗಾಗಿ ಹೋಯಿತು, ಏನೂ ಅಂದುಕೊಳ್ಳಬೇಡಿ ಎಂದು ತರಾತುರಿ ಮಾಡುತ್ತಾಳೆ ಕಲ್ಪ. ಇನ್ನೊಮ್ಮೆ ನಿಮ್ಮ ದೃಷ್ಟಿ ಗಮನ ನಿಮ್ಮ ಬಳಿಯೇ ಇಟ್ಟುಕೊಳ್ಳಿ ಎಂದಳು. ಹಾಗೇನಿಲ್ಲ, ಅಲ್ಲಿರುವ ಆ ಕೃಷ್ಣನ ಬೊಂಬೆ ಚೆನ್ನಾಗಿದ್ದರೆ ಅದು ನನ್ನ ಬಳಿ ಕೂಡ ಇದ್ದರೆ ಚೆನ್ನಾಗಿರುತ್ತದೆ ಎಂದು ನೋಡುತ್ತಿದ್ದೆ ಅಷ್ಟೇ ಅಂದ್ಲು. ಅದೇ ನಿಮ್ಮದಲ್ಲದ ವಸ್ತುವಿನ ಕಡೆ ನಿಮ್ಮ ಗಮನ ಹರಿಯಿತು, ಅದಕ್ಕೆ ನಿಮ್ಮ ಕೈ ಸುಟ್ಟಿತು. ನಿಮ್ಮದಲ್ಲದರ ಮೇಲೆ ಎಂದೂ ಆಸೆ ಪಡಬೇಡಿ ಎಂದು ಹೇಳುತ್ತಾಳೆ ಕಲ್ಪ. ಈ ಹುಡುಗಿ ಏನು ನನಗೆ ಇಷ್ಟು ಲೆಕ್ಚರ್ ಕೊಡುತ್ತಿದ್ದಾಳೆ ಎಂದು ಯೋಚಿಸುತ್ತಾ ಇನ್ನೇನು ಮಾತನಾಡಲಾಗದೆ ಬಂದು ಬಾರದ ನಗು ನಗುತ್ತಾ ಕಲ್ಪ ಕಡೆ ನೋಡುತ್ತಾ ಸರಿ ಎನ್ನುತ್ತಾಳೆ ಸ್ಟೆಲ್ಲಾ. ಆ ವಿದೇಶಿಯರ ಊಟ ಕೂಡ ಮುಗಿದಿದ್ದರಿಂದ ಇನ್ನು ಹೊರಡೋಣ ಎನ್ನುತ್ತಿದ್ದರೆ ಸ್ಟೆಲ್ಲಾ, ಅದೇನು ಆಗಲೇ ಹೊರಡೋಣವಾ? ಬಂದಿದ್ದೀವಿ ಇಂಡಿಯನ್ ಕಲ್ಚರ್ ನೋಡಬೇಕು ಅಂತ. ಈ ಮನೆ ಆದಿ ಅವರ ತಾತ ಕಟ್ಟಿಸಿದರಂತೆ. ಹಾಲ್ ನೋಡಿದರೆ ಇಷ್ಟು ಚೆನ್ನಾಗಿದೆ, ಒಳಗೆಲ್ಲ ಹೇಗಿದೆಯೋ ಮನೆಯೆಲ್ಲ ಸಂಪೂರ್ಣವಾಗಿ ನೋಡಿ ಹೋಗೋಣ ಎನ್ನುತ್ತಿದ್ದರೆ ಕಲ್ಪಾಗೆ ಕೋಪ ನೆತ್ತಿಗೇರುತ್ತಿತ್ತು. ಇಷ್ಟು ಮಾಡಿದರೂ ಇವಳು ಇನ್ನೂ ಏನೋ ಪ್ಲ್ಯಾನ್ ಮಾಡಲು ನೋಡುತ್ತಿದ್ದಾಳೆ ಎಂದುಕೊಂಡು, ಅಯ್ಯೋ ನೀವು ಮನೆ ನೋಡಿಲ್ಲ ಅಲ್ವಾ, ನಾನು ತೋರಿಸುತ್ತೇನೆ ಬನ್ನಿ ಎನ್ನುತ್ತಾ ಸ್ಟೆಲ್ಲಾಳನ್ನು ತನ್ನ ಜೊತೆ ಕರೆದುಕೊಂಡು ಹೋಗುತ್ತಿದ್ದರೆ ಫಾರಿನರ್ಸ್ ಕೂಡ ಅವಳ ಹಿಂದೆಯೇ ಹೋಗುತ್ತಾರೆ. ಎಲ್ಲ ಕೊಠಡಿಗಳನ್ನು ತಿರುಗಿಸಿ ತೋರಿಸುತ್ತಿರುವ ಕಲ್ಪ ಆದಿ ರೂಮ್ಗೆ ಮಾತ್ರ ಕರೆದುಕೊಂಡು ಹೋಗುವುದಿಲ್ಲ. ಆದಿ ರೂಮ್ ಎಲ್ಲಿದೆಯೋ ಎಂದುಕೊಳ್ಳುತ್ತಾ ಸಿಕ್ಕಾಪಟ್ಟೆ ಹುಡುಕುತ್ತಿರುವ ಸ್ಟೆಲ್ಲಾ, ಆದಿ ರೂಮ್ ಎಲ್ಲಿದೆ ಕಲ್ಪ ಎಂದು ಮೆಲ್ಲಗೆ ಕೇಳುತ್ತಾಳೆ. ಅದೋ ಎಂದು ಸೆಕೆಂಡ್ ಫ್ಲೋರ್ನಲ್ಲಿ ಲಾಕ್ ಮಾಡಿರುವ ಒಂದು ರೂಮ್ ತೋರಿಸುತ್ತಾ, ಅದೇ ಅಣ್ಣನ ರೂಮ್ ಎನ್ನುತ್ತಾಳೆ. ಹೌದಾ, ಹಾಗಾದರೆ ಒಳಗೆ ಕರೆದುಕೊಂಡು ಹೋಗು ಅನ್ನುತ್ತಾಳೆ. ಅಮ್ಮೋ, ಅಣ್ಣನ ರೂಮ್ಗಾ? ಆ ರೂಮ್ಗೆ ಅಣ್ಣ ನಮ್ಮ ಗಾನವಿ ಅತ್ತಿಗೆಯನ್ನ ಬಿಟ್ಟು ಬೇರೆ ಯಾರನ್ನು ಬಿಟ್ಟುಕೊಳ್ಳುವುದಿಲ್ಲ ಎನ್ನುತ್ತಾಳೆ ಕಲ್ಪ. ನಾವು ಕೂಡ ಯಾರೂ ಅಣ್ಣನ ರೂಮ್ಗೆ ಹೋಗುವುದಿಲ್ಲ, ಅಷ್ಟು ಸ್ಟ್ರಿಕ್ಟ್ ಆಗಿರುತ್ತಾನೆ ಅಣ್ಣ ಎನ್ನುತ್ತಿದ್ದರೆ ಒಂದ್ಸಲ ನೋಡೋಕೆ ತಾನೇ ಕಲ್ಪ, ನಾವೇನು ಅಲ್ಲೇ ಇರಲ್ವಲ್ಲ ಎನ್ನುತ್ತಿದ್ದರೆ, ಅಮ್ಮೋ ನನಗೆ ಅಣ್ಣ ಎಂದರೆ ತುಂಬ ಭಯ. ಅಣ್ಣನಿಗೆ ಕೋಪ ಬಂದರೆ ಏನು ಮಾಡುತ್ತಾನೋ ಅವನಿಗೆ ಗೊತ್ತಿಲ್ಲ. ನಾನು ಮಾತ್ರ ಆ ರೂಮ್ ನಿಮಗೆ ತೋರಿಸಲಾರೆ. ಬನ್ನಿ ಇನ್ನೂ ಹೋಗೋಣ ಎಂದು ಹೇಳಿ ಕೆಳಗೆ ಕರೆದುಕೊಂಡು ಹೋಗುತ್ತಾಳೆ. ನಾನು ಮನೆ ನೋಡೋಣ ಅಂದುಕೊಂಡಿದ್ದೆ, ಆದಿ ರೂಮ್ ನೋಡೋಕೆ, ಆದರೆ ಈ ಹುಡುಗಿ ಆದಿ ರೂಮ್ ಬಿಟ್ಟು ಉಳಿದವೆಲ್ಲ ತೋರಿಸಿದಳು ಎಂದು ಒಳಗೊಳಗೆ ಅಂದುಕೊಳ್ಳುತ್ತಾ ಏನೋ ಪರಧ್ಯಾನದಲ್ಲಿ ನಡೆಯುತ್ತಿದ್ದರೆ ಸ್ಟೆಲ್ಲಾಳ ಯೋಚನೆಗಳನ್ನು ಅರಿತ ಕಲ್ಪ ಇವಳಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಎಂದುಕೊಳ್ಳುತ್ತಾ, ಸ್ಟೆಲ್ಲಾ ಇನ್ನೂ 5-6 ಮೆಟ್ಟಿಲುಗಳು ಕೆಳಗೆ ಇಳಿಯಬೇಕು ಎನ್ನುವಾಗ ಸ್ಟೆಲ್ಲಾಳ ಕಾಲಿಗೆ ಅವಳು ನೋಡದಂತೆ ತನ್ನ ಕಾಲು ಅಡ್ಡ ಬಿಡುತ್ತಾಳೆ. ಮೇಲಕ್ಕೆ ನೋಡುತ್ತಾ ನಡೆಯುತ್ತಿದ್ದ ಸ್ಟೆಲ್ಲಾ ಒಮ್ಮೆಲೆ ಮೆಟ್ಟಿಲುಗಳ ಮೇಲಿಂದ ಕೆಳಗೆ ಬೀಳುತ್ತಾಳೆ. ಅಯ್ಯೋ ಸ್ಟೆಲ್ಲಾ, ಹಾಗೆ ಹೇಗೆ ಬಿದ್ದೆ ಎಂದು ವೇಗವಾಗಿ ಕೆಳಗೆ ಬಿದ್ದ ಸ್ಟೆಲ್ಲಾಳ ಬಳಿ ಬಂದು, ನಿನಗೆ ತಿನ್ನಲು ಬರುವುದಿಲ್ಲ ಅಂದುಕೊಂಡೆ, ಕನಿಷ್ಠ ನಡೆಯಲು ಕೂಡ ಬರುವುದಿಲ್ಲವಾ ಎಂದು ಕನಿಕರದಿಂದ ಕೇಳುತ್ತಾಳೆ ಕಲ್ಪ. ಅಲ್ಲಿಯವರೆಗೆ ಕಲ್ಪ ಮಾಡುವುದೆಲ್ಲವನ್ನ ಒಂದು ಗಂಟೆಯಿಂದ ಗಮನಿಸುತ್ತಿದ್ದ ದೀಪಕ್ ಕಲ್ಪಾಳನ್ನು ನೋಡಿ ಮನಸ್ಸಿನಲ್ಲೇ ನಗುತ್ತಾನೆ. ರಾಕ್ಷಸಿ, ನಿಮ್ಮ ಅಣ್ಣನನ್ನು ನೋಡಿದಳು ಎಂಬ ಕೋಪದಿಂದ ಅವಳನ್ನು ಒದ್ದಾಡಿಸುತ್ತಿದ್ದೀಯಲ್ಲವೇ, ಇನ್ನೇನಾದರೂ ಆದರೆ ಬಿಟ್ಟು ಬಿಡು ಎಂದುಕೊಳ್ಳುತ್ತಾನೆ. ದೀಪಕ್ ಕಡೆ ನೋಡಿದ ಕಲ್ಪಾಗೆ ದೀಪಕ್ ಭಾವನೆಗಳು ಅರ್ಥವಾಗುತ್ತಿದ್ದರೆ, ಹಾಗೆ ಹೇಗೆ ಬಿಡುತ್ತೇನೆ, ಇವಳು ನಮ್ಮ ಅಣ್ಣನ ಮೇಲೆಯೇ ಕಣ್ಣು ಹಾಕುತ್ತಾಳಾ, ಇವಳ ಕಣ್ಣು ಗುಡ್ಡಗಳನ್ನು ಕಿತ್ತು ಇವಳ ಕೈಯಲ್ಲೇ ಇಡುತ್ತೇನೆ ನಾನು, ಎಕ್ಸ್ಟ್ರಾ ಮಾಡಿದಳಂದ್ರೆ ಎಂದು ಮನಸ್ಸಿನಲ್ಲೇ
ಬೈದುಕೊಳ್ಳುತ್ತಾಳೆ. ಸ್ಟೆಲ್ಲಾ, ನಾನು ಹೇಳಿದರೆ ಕೇಳಿದೆಯಾ? ಆದಿ ತನಕ ಏಕೆ? ಆದಿ ತಂಗಿಯಾದ ಕಲ್ಪಾಳ ಕೈಯಲ್ಲೇ ನೀನು ನಿಲ್ಲಲಾಗಲಿಲ್ಲ. ಇನ್ನು ಆದಿಯನ್ನು ಕೆಣಕಿದರೆ ನಿನ್ನ ಪರಿಸ್ಥಿತಿ ಇದಕ್ಕಿಂತ ದಾರುಣವಾಗಿರುತ್ತದೆ. ಅವನ ತಂಟೆಗೆ ಏಕೆ ಹೋದೆನೋ ಎಂದು ಕೂದಲು ಕಿತ್ತುಕೊಳ್ಳುವುದು ಬಿಟ್ಟು ನೀನು ಏನೂ ಮಾಡಲಾರೆ. ಆಗ ನಿನ್ನ ಜೀವನವೇ ನಿನ್ನ ಕೈಯಿಂದ ಜಾರಿ ಹೋಗುತ್ತದೆ. ಮರ್ಯಾದೆಯಿಂದ ಈಗಲಾದರೂ ಬುದ್ಧಿ ತಂದುಕೊಂಡು ಆದಿ ಹಿಂದೆ ಬೀಳುವುದನ್ನು ಬಿಟ್ಟರೆ ನಿನಗೆ ಒಳ್ಳೆಯದು ಎಂದು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾನೆ. ಆದರೆ ಸ್ಟೆಲ್ಲಾಗೆ ಮಾತ್ರ ಆಗಲೂ ಬುದ್ಧಿ ಬರುವುದಿಲ್ಲ. ತಾನು ಬಿದ್ದಿದ್ದಕ್ಕಾದರೂ ತನ್ನ ಮೇಲೆ ಕನಿಕರದಿಂದ ತನ್ನ ಬಳಿಗೆ ಆದಿ ಬರುತ್ತಾನೆ ಅಂದುಕೊಂಡರೆ ಆದಿ ಕನಿಷ್ಠ ಸೋಫಾದಿಂದ 1 ಇಂಚು ಕೂಡ ಕದಲುವುದಿಲ್ಲ. ಏನಿದು, ನನಗೆ ಇಷ್ಟು ಪೆಟ್ಟು ಬಿದ್ದರೂ ಕೂಡ, ಅದು ಅವರ ಮನೆಯಲ್ಲೇ ಬಿದ್ದರೂ ಕೂಡ ಕನಿಷ್ಠ ನನ್ನ ಕಡೆ ನೋಡುತ್ತಿಲ್ಲ ಎಂದುಕೊಂಡು ಆದಿನ ವರ್ತನೆಗೆ ಬೇಸರಗೊಳ್ಳುತ್ತಾಳೆ ಸ್ಟೆಲ್ಲಾ. ಇಷ್ಟರಲ್ಲಿ ಕಲ್ಪ ಸ್ಟೆಲ್ಲಾಳ ಬಳಿ ಬಂದು, ಅಯ್ಯಯ್ಯೋ ಸ್ಟೆಲ್ಲಾ, ಇದೇನು ಹೀಗೆ ಬಿದ್ದೆ ಎನ್ನುತ್ತಾ ಕನಿಕರ ತೋರಿಸುವಂತೆ ನಟಿಸುತ್ತಾ ಅವಳನ್ನು ಎಬ್ಬಿಸಿ ಸೋಫಾದಲ್ಲಿ ಕೂರಿಸುತ್ತಾ, ಕಾಲು ಉಳುಕಿದೆಯೇನೋ ನೋಡುತ್ತೇನೆ ಇರು ಎನ್ನುತ್ತಾ ಸ್ವಲ್ಪ ಉಳುಕಿದ ಕಾಲನ್ನು ಸರಿ ಮಾಡುವ ನೆಪದಲ್ಲಿ ಇನ್ನಷ್ಟು ವಕ್ರ ಮಾಡಿದರೆ ಆ ನೋವಿಗೆ ಸ್ಟೆಲ್ಲಾ ಕಿರುಚಿದ ಕಿರುಚಾಟಕ್ಕೆ ಸಣ್ಣ ನಗು ನಕ್ಕು, ಅಯ್ಯಯ್ಯೋ, ಅಷ್ಟು ನೋವಾಗುತ್ತಿದೆ ಎಂದರೆ ಕಾಲು ಫ್ರ್ಯಾಕ್ಚರ್ ಆಗಿದೆಯೋ ಏನೋ ಎಂದು ಅವಳನ್ನು ಇನ್ನಷ್ಟು ಹೆದರಿಸುತ್ತಿದ್ದರೆ, ಇಲ್ಲ ಇಲ್ಲ, ಅಂಥದ್ದೇನೂ ಆಗಿರಲಿಕ್ಕಿಲ್ಲ ಎನ್ನುತ್ತಿದ್ದರೆ ಸ್ಟೆಲ್ಲಾ ಆಗಲೇ ಹಾಕಿದ ಕೂಗಿಗೆ ಮೇಲಕ್ಕೆ ಹೋಗಿದ ಗಾನವಿ ಓಡೋಡಿ ಕೆಳಗೆ ಬರುತ್ತಾಳೆ. ಅಲ್ಲಿ ಸೋಫಾದಲ್ಲಿದ್ದವರನ್ನು ನೋಡುತ್ತಾ, ಏನಾಯಿತು ಕಲ್ಪ ಎಂದು ಗಾನವಿ ಕೇಳುತ್ತಿದ್ದರೆ, ಅಯ್ಯೋ ಅತ್ತಿಗೆ, ಸ್ಟೆಲ್ಲಾಗೆ ಸರಿಯಾಗಿ ತಿನ್ನಲು ಬರುವುದಿಲ್ಲ, ನಡೆಯಲು ಕೂಡ ಬರುವುದಿಲ್ಲ ಅತ್ತಿಗೆ ಎನ್ನುತ್ತಿದ್ದರೆ, ಯಾರ ಮುಂದೆ ತಾನು ತನ್ನ ಲೆವೆಲ್ ತೋರಿಸಬೇಕು ಅಂದುಕೊಂಡಳೋ ಅವಳ ಮುಂದೆಯೇ ಕಲ್ಪ ತನ್ನ ಮಾನ ಕಳೆಯುತ್ತಿದ್ದರೂ ಬರುತ್ತಿರುವ ಕಾಲು ನೋವಿಗೆ ಏನು ಮಾತನಾಡಲಾಗದೆ ಸುಮ್ಮನಾಗುತ್ತಾಳೆ ಸ್ಟೆಲ್ಲಾ. ಸ್ಟೆಲ್ಲಾ ಕಾಲು ಹಿಚಕಿಕೊಳ್ಳುವುದನ್ನು ನೋಡಿದ ಗಾನವಿ, ಕಾಲು ನೋವಾಗಿದೆಯೇ ಏನೋ ಅಂದುಕೊಂಡು, ನಾನು ನೋಡುತ್ತೇನೆ ಇರು ಎಂದು ಅವಳ ಕಾಲು ಹಿಡಿಯಲು ಹೋದ ಸಮಯಕ್ಕೆ ಸೀತಮ್ಮ ಬಂದು, ನಾನು ನೋಡುತ್ತೇನೆ ಇರಿಯಮ್ಮ ನೀವು ಎಂದು ಗಾನವಿಯನ್ನು ಪಕ್ಕಕ್ಕೆ ಎಳೆಯುತ್ತಾಳೆ. ಸ್ಟೆಲ್ಲಾಳ ಕಾಲನ್ನು ಗಾನವಿ ಹಿಡಿಯುವುದು ಇಷ್ಟವಿಲ್ಲದ ಸೀತಮ್ಮ ಹಳ್ಳಿಯಲ್ಲಿದ್ದಾಗ ನಾಟಿ ವೈದ್ಯ ಸ್ವಲ್ಪ ಮಟ್ಟಿಗೆ ತಿಳಿದಿದ್ದರಿಂದ ಕಲ್ಪ ವಕ್ರ ಮಾಡಿದ ಕಾಲನ್ನು ಮತ್ತೆ ಸರಿಪಡಿಸಿ, ಈಗ ನಡೆದು ನೋಡಿ ಅಮ್ಮ, ಚೆನ್ನಾಗಿರುತ್ತದೆ ಎಂದಾಗ ಸ್ವಲ್ಪ ಎದ್ದು ನಿಂತ ಸ್ಟೆಲ್ಲಾ 1-2 ಹೆಜ್ಜೆ ಹಾಕುವಷ್ಟರಲ್ಲಿ ಸ್ವಲ್ಪ ನೋವು ಕಡಿಮೆಯಾಗಿ ಪರವಾಗಿಲ್ಲ, ಚೆನ್ನಾಗಿದೆ ಎಂದು ಬಂದು ಬಾರದ ನಗು ನಗುತ್ತಾಳೆ. ಇನ್ನು ನೀವು ಮನೆ ತನಕ ಕೂಡ ನಡೆದುಕೊಂಡೇ ಹೋಗಬಹುದು ಅಮ್ಮ, ನನ್ನ ವೈದ್ಯಕ್ಕೆ ತಿರುಗೇ ಇಲ್ಲ ಎಂದು ಪರೋಕ್ಷವಾಗಿ ಅಲ್ಲಿಂದ ಹೊರಟು ಹೋಗುವಂತೆ ಹೇಳುತ್ತಾಳೆ ಸೀತಮ್ಮ. ಇಲ್ಲೇ ಇದ್ದರೆ ಇನ್ನೂ ಎಷ್ಟೆಲ್ಲ ಕಷ್ಟ ಪಡಬೇಕಾಗುತ್ತದೋ ಎಂದುಕೊಳ್ಳುತ್ತಾ ಉಳಿದ ಇಬ್ಬರು ವಿದೇಶಿಯರ ಸಹಾಯದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಸ್ಟೆಲ್ಲಾ. ಹೋಗುತ್ತಾ ಕೂಡ ಮತ್ತೊಮ್ಮೆ ಆದಿ ಕಡೆ ನೋಡುತ್ತಾಳೆ, ತನ್ನ ಕಡೆ ಆಗಲಾದರೂ ನೋಡುತ್ತಾನೇನೋ ಎಂದು. ಆದರೆ ಆದಿ ಸ್ಟೆಲ್ಲಾಳನ್ನು ಕ್ಯಾರೆ ಎನ್ನುವುದಿಲ್ಲ. ಅದರಿಂದ ಇನ್ನಷ್ಟು ಕೋಪದಿಂದ ಕುದಿಯುತ್ತಾ ಮೂಗು ಸಿಂಡರಿಸುತ್ತಾ, ನೋಡುತ್ತೇನೆ ನಿನ್ನ ಸಂಗತಿ ಎಂದುಕೊಳ್ಳುತ್ತಾ ಇನ್ನೂ ಲೈಟಾಗಿ ಕಾಲು ನೋವು ಇರುವುದರಿಂದ ಕುಂಟುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಸ್ಟೆಲ್ಲಾ ಹೋದ ನಂತರ ಕಲ್ಪ ನಗುತ್ತಾ, ಇನ್ನೊಮ್ಮೆ ಏನಾದರೂ ನಮ್ಮ ಅಣ್ಣನ ತಂಟೆಗೆ ಬಂದರೆ, ಈಗ ಕೇವಲ ಕೊಂಡೊಯ್ದಿದ್ದೀಯಾ, ಆಗ 2 ಕಾಲು ಮುರಿಯುವಂತೆ ಏನಾದರೂ ಪ್ಲ್ಯಾನ್ ಮಾಡುತ್ತೇನೆ ಎಂದು ಅಂದುಕೊಳ್ಳುತ್ತಾ ಒಳಗೆ ಹೊರಟು ಹೋಗುತ್ತಾಳೆ. ನಂತರ ಆದಿ ದೀಪಕ್ ಕೂಡ ಆಫೀಸ್ಗೆ ಹೊರಡುತ್ತಾರೆ. ಆಫೀಸ್ಗೆ ಹೋದ ನಂತರ ಆದಿ ಕೆಲಸದಲ್ಲಿ ಮುಳುಗಿದರೆ, ತನ್ನ ಕ್ಯಾಬಿನ್ಗೆ ಹೋದ ನಂತರ ದೀಪಕ್ ಕಲ್ಪಾಗೆ ಫೋನ್ ಮಾಡುತ್ತಾನೆ. ಆಗ ತಾನೇ ತನ್ನ ರೂಮ್ಗೆ ಬಂದು ಡ್ರೆಸ್ ಬದಲಾಯಿಸಿಕೊಂಡು ಆರಾಮಾಗಿ ಬೆಡ್ ಏರಿದ ಕಲ್ಪ ಫೋನ್ ಕಿವಿಯ ಬಳಿ ಇಟ್ಟುಕೊಂಡು, ಹಾಂ ಹೇಳು, ಆಫೀಸ್ಗೆ ಹೋದ್ರಾ ಎಂದು ಕೇಳುತ್ತಿದ್ದರೆ, ಲೇ ರಾಕ್ಷಸಿ, ಏನದು ಆ ಕೆಲಸಗಳು, ಎಷ್ಟೇ ನಿಮ್ಮ ಅಣ್ಣನನ್ನು ಅವಳು ಬಯಸಿದರೂ ಅದಕ್ಕೆ ಅಂತ ಅಷ್ಟೊಂದು ಪನಿಷ್ಮೆಂಟ್ ಕೊಡಬೇಕಾ, ಅಸಲು ಅವಳ ಚರ್ಮ ನೋಡಿದ್ಯಾ ಹೇಗೆ ಸುಟ್ಟು ಹೋಗಿತ್ತೋ
ಎನ್ನುತ್ತಿದ್ದರೆ ಕೇವಲ ಕೈ ಮಾತ್ರ ಸುಟ್ಟಿದ್ದೀನಿ. ಇನ್ನೊಮ್ಮೆ ಎಕ್ಸ್ಟ್ರಾ ಮಾಡಿದಳಂದರೆ ಪೆಟ್ರೋಲ್ ಸುರಿದು ಮೈಯೆಲ್ಲ ಸುಟ್ಟು ಹಾಕುತ್ತೇನೆ. ಏನೆಂದುಕೊಂಡಿದ್ದಾಳೋ ಅವಳು? ನಮ್ಮ ಅಣ್ಣ ಅತ್ತಿಗೆಯನ್ನು ಬೇರೆ ಮಾಡಬೇಕು ಅಂತ ನೋಡುತ್ತಿದ್ದಾಳಾ ಎಂದು ಕೋಪದಿಂದ ಫೋನ್ನಲ್ಲೂ ಕಲ್ಪ ಬುಸುಗುಡುತ್ತಿದ್ದರೆ, ಲೇ ರಾಕ್ಷಸಿ, ನಾನು ಸ್ಟೆಲ್ಲಾ ಅಲ್ಲವೇ? ದೀಪಕ್, ನಿನ್ನ ಕೋಪವೆಲ್ಲ ನನ್ನ ಮೇಲೆ ತೋರಿಸಬೇಡ ಎನ್ನುತ್ತಿದ್ದರೆ, ನಾನೇನೋ ಒಳ್ಳೆ ಮೂಡ್ನಲ್ಲಿದ್ದರೆ ನೀನೇ ತಾನೇ ಅವಳ ಹೆಸರು ಎತ್ತಿ ಮೂಡ್ ಹಾಳು ಮಾಡಿದೆ ಅಂದ್ಲು. ಓಕೆ ಕೂಲ್. ನೀನು ಮಾಡಿದ್ದಕ್ಕೆ ನಿನ್ನನ್ನು ಅಪ್ರಿಷಿಯೇಟ್ ಮಾಡೋಣ ಅಂತ ಫೋನ್ ಮಾಡಿದೆ. ಆ ಹುಡುಗಿಯನ್ನು ನಾವೇನಾದರೂ ಮಾಡೋಣ ಎಂದರೆ ಅವಳು ಹೆಣ್ಣು ಮಗಳು ಆಗಿಬಿಟ್ಟಳಲ್ಲ ಅಂತ ಹಿಂದೆ ಸರಿದೆವು. ಆದರೆ ನೀನು ಮಾತ್ರ ಬಲೆ ಬುದ್ಧಿ ಕಲಿಸಿದೆ ಕ್ಯೂಟ್ ರಾಕ್ಷಸಿ ಎಂದು ಕಲ್ಪಾಳನ್ನು ಹೊಗಳುತ್ತಿದ್ದರೆ, ಕಲ್ಪ ನಾಚಿಕೊಳ್ಳುತ್ತಾ, ಸರಿ ಬಿಡು, ಇನ್ನೇನು ವಿಚಾರಗಳು ಎಂದು ಕೇಳುತ್ತಾಳೆ. ಲೇ, ನೀನು ಅಷ್ಟು ವೈಲೆಂಟ್ ಆಗಿದ್ದರೆ ಫ್ಯೂಚರ್ನಲ್ಲಿ ನನ್ನ ಪರಿಸ್ಥಿತಿ ಏನು ಅಂತ ಬೇಕಂತಲೇ ಕಾಲೆಳೆಯುತ್ತಾನೆ. ಏನಿದೆ, ನೀನು ಸರಿಯಾಗಿ ಇರುವವರೆಗೂ ಸ್ವೀಟ್ ಆಗಿರುವ ಕಲ್ಪಾಳನ್ನು ನೋಡುತ್ತೀಯ, ಇಲ್ಲದಿದ್ದರೆ ಈ ಹಿಂದೆ ನೋಡಿದ ಕಲ್ಪಾಳನ್ನು ನೋಡುತ್ತೀಯ. ಅದಕ್ಕೆ ನನ್ನ ಜೊತೆ ಹುಷಾರಾಗಿರು ಎನ್ನುತ್ತಿದ್ದರೆ ಒಮ್ಮೆಲೆ ನಗುತ್ತಾನೆ ದೀಪಕ್. ಹಾಗೆ ಸ್ವಲ್ಪ ಹೊತ್ತು ಮಾತನಾಡಿಕೊಂಡು ಕಲ್ಪ ಫೋನ್ ಇಟ್ಟ ನಂತರ ಮತ್ತೆ ಕೆಲಸದಲ್ಲಿ ಮುಳುಗುತ್ತಾನೆ. ಆದಿ ಅವರು ಹೋದ ನಂತರ ಮೇಲಕ್ಕೆ ಹೋದ ಗಾನವಿ ಆ ದಿನವಿಡೀ ಮಾಡಿದ ಕೆಲಸದ ಒತ್ತಡದಿಂದ ಸುಸ್ತಾಗಿ ಪ್ರಶಾಂತವಾಗಿ ನಿದ್ರಿಸುತ್ತಾಳೆ. ಈ ಕತೆ ಇನ್ನೂ ಇದೆ ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.